ओम मातृदेवो भव पितृदेवो भव आचार्य देवो भव अतिथिदेवो भव यान्यनवद्यानि कर्माणि तानि सेवितव्यानि नो इतराणि यान्यस्माकं सुचरितानि तानि त्वयोपास्यानि श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಲಾಭದಾಯಕ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಪ್ರಮುಖವಾಗಿ ಹಲವಾರು ಬದಲಾವಣೆಗಳನ್ನು ನಾವು ಕಂಡರೂ ಸಹ ಮುಖ್ಯವಾದ ಬದಲಾವಣೆ ಏನು ಅಂತಂದರೆ, ನಿಮ್ಮ ರಾಶಿಯಿಂದ 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 16ನೇ ತಾರೀಕುವರೆಗೂ 6ನೇ ಮನೆಯಲ್ಲಿ ಇದ್ದು ರೋಗಸ್ಥಾನದಲ್ಲಿ ಇರ್ತಾರೆ. ರೋಗ ಋಣ ಶತ್ರುಸ್ಥಾನ. ಸ್ವಲ್ಪ ಮಟ್ಟಿಗೆ ಸೆಪ್ಟೆಂಬರ್ 16ನೇ ತಾರೀಕಿನವರೆಗೂ ಈ ಶತ್ರುಗಳು ಜಾಸ್ತಿ ಆಗುವಂಥದ್ದು, ಒಂದು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರುವಂಥದ್ದು, ಸ್ವಲ್ಪ ಸಾಲ ಮಾಡುವಂಥ ಸಾಧ್ಯತೆಗಳು ಇದೆಲ್ಲ ನಾವು ಕಾಣ್ಬೋದು. ಸೆಪ್ಟೆಂಬರ್ 16ನೇ ತಾರೀಕುವರೆಗೂ ಕಾಣಬಹುದು. 16ನೇ ತಾರೀಕು ನಂತರ ಸೂರ್ಯ ಬಂದು ಸಪ್ತಮ ಸ್ಥಾನಕ್ಕೆ ಬರ್ತಾರೆ. ಅಂದರೆ ನಿಮ್ಮ ರಾಶಿಗೆ 7ನೇ ಮನೆಗೆ ಬರುವಂಥ ಸೂರ್ಯ ಬಲಿಷ್ಠವಾಗಿರ್ತಾರೆ. ಬಲಿಷ್ಠವಾಗಿರ್ತಕ್ಕಂಥ ಸೂರ್ಯನ ಫಲ ಉತ್ತಮವಾಗಿ ಸಿಗುತ್ತೆ. ಹೀಗಾಗಿ ನಿಮ್ಗೆ ಏನೇನು ಹೇಳಿದ್ನೋ ನೆಗೆಟಿವ್ಸ್ ಅದೆಲ್ಲ ಪಾಸಿಟಿವ್ ಆಗುತ್ತೆ. ಅಂದರೆ 16ನೇ ತಾರೀಕು ಒಳಗೆ ಏನಾದರೂ ಸಾಲ ಮಾಡಿದರೆ 16ನೇ ತಾರೀಕು ನಂತರ ಸಾಲ ತೀರಿಸ್ತೀರಾ. 16ನೇ ತಾರೀಕು ಒಳಗೆ ಉತ್ಪತ್ತಿ ಆಗೋ ಶತ್ರುಗಳೆಲ್ಲ 16ನೇ ತಾರೀಕು ನಂತರ ಶತ್ರುಗಳೆಲ್ಲ ಬಲಹೀನವಾಗಿಬಿಡ್ತಾರೆ. ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ 16ನೇ ತಾರೀಕುವರೆಗೂ. ಅದಾದ ಮೇಲೆ ಯಾವುದೇ ಥರದ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ಇನ್ನು ರಾಶಿಯಿಂದ ಚತುರ್ಥ ಭಾವಾಧಿಪತಿ ಹಾಗೂ ಸಪ್ತಮ ಭಾವಾಧಿಪತಿ, ಅಂದರೆ ನೀವು ಸುಖವನ್ನು ಪಡಬೇಕು ಹಾಗೂ ವಿಶೇಷವಾಗಿ ವಿವಾಹ ಇತ್ಯಾದಿ ಶುಭ ಕಾರ್ಯಗಳಿಗೆ ಅಧಿಪತಿ ಆಗಿರತಕ್ಕಂಥ ಬುಧ 23ನೇ ತಾರೀಕಿನವರೆಗೂ ಚೆನ್ನಾಗಿರೋದಿಲ್ಲ ಅಂತಂದರೆ 6ನೇ ಮನೆಯಲ್ಲೇ ಇರ್ತಾರೆ. ಅಂದರೆ ಒಂದು ಮೀಡಿಯಂ ಸ್ಟೇಜಲ್ಲಿ ಇರ್ತಾರೆ. 23ನೇ ತಾರೀಕು ಸೆಪ್ಟೆಂಬರ್ ನಂತರ ಇದೆ ನೋಡಿ, ಬುಧ ನಿಮಗೆ ಭಾಳ ಉತ್ತಮವಾದ ಫಲ. ಸಪ್ತಮಾಧಿಪತಿ ಸಪ್ತಮ ಸ್ಥಾನಕ್ಕೆ ಬಂದು ಭದ್ರಯೋಗ ಉಚ್ಚಸ್ಥಾನ ಸ್ವಕ್ಷೇತ್ರ 100/100% ಬಲಿಷ್ಠವಾಗಿರೋದ್ರಿಂದ ಏನಾಗುತ್ತೆ, ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳು 23ನೇ ತಾರೀಕಿನವರೆಗೂ ನಿಮಗಿರುವಂಥ ಸ್ಲೋ ಆದಂಥ ಕೆಲಸಗಳೆಲ್ಲ ಸೆಪ್ಟೆಂಬರ್ 23 ನಂತರ ಒಂದೇ ಸಲ ಆ ಸ್ಪೀಡನ್ನು ತಗೊಂಡು ಆ ಡೆಸ್ಟಿನಿ ರೀಚ್ ಮಾಡೋದಕ್ಕೆ ಬಹಳಷ್ಟು ಸ್ಪೀಡಾಗಿ ಓಡಲಿಕ್ಕೆ ಶುರುವಾಗುತ್ತೆ. ಅಂದರೆ ನಿಮ್ಗೆ ಒಳ್ಳೆ ದಿನಕ್ಕೋಸ್ಕರ ಸೆಪ್ಟೆಂಬರ್ 23ನೇ ತಾರೀಕುವರೆಗೂ ಕಾಯಬೇಕಾಗುತ್ತೆ. ಬುಧನ ಬದಲಾವಣೆಯಿಂದ ಅಲ್ಲಿಂದ 30 ದಿನ ಭಾಳ ಅದ್ಭುತವಾಗಿರುತ್ತೆ. ಅದರ ಜೊತೆಗೂ ಕೂಡ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ತೃತೀಯ ಮತ್ತು ಅಷ್ಟಮಾಧಿಪತಿ ಆಗಿರತಕ್ಕಂಥ ಶುಕ್ರ 18ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಷ್ಟಮ ಸ್ಥಾನ ಅಂತ ಕೂಡ ಕೆಟ್ಟದ್ದು ಅಂತ ಯೋಚನೆ ಮಾಡೋದಲ್ಲ. ತುಲಾರಾಶಿಗೆ ಅಧಿಪತಿ ಆಗಿರತಕ್ಕಂಥ ಶುಕ್ರ ತುಲಾರಾಶಿಗೆ ಬರ್ತಾ ಇದ್ದಾರೆ ಅಂದಮೇಲೆ ಮೀನರಾಶಿಯವರಿಗೆ ಒಳ್ಳೆ ಫಲವೇ ಅಲ್ವಾ. 8000 ಲಾರ್ಡ್ ಇನ್ 8000 ಅಂತ ಹೇಳ್ತೀವಿ. ಅಷ್ಟಮಾಧಿಪತಿ ಅಷ್ಟಮದಲ್ಲಿ, ಸಪ್ತಮಾಧಿಪತಿ ಸಪ್ತಮದಲ್ಲಿ, ಈ ಥರದ್ದು ಒಳ್ಳೆಯ ಫಲಗಳನ್ನು ನೀವು ಕಾಣಬಹುದು, ಅಪೇಕ್ಷೆ ಪಡಬಹುದು. ಯಾವಾಗ ಶುಕ್ರ 18ನೇ ತಾರೀಕು ತಮ್ಮ ಸ್ವಕ್ಷೇತ್ರಕ್ಕೆ ಬರ್ತಾರೆ, 23ನೇ ತಾರೀಕು ಬುಧ ಸ್ವಕ್ಷೇತ್ರಕ್ಕೆ ಬರ್ತಾರೆ, 50 ರೂಪಾಯಿ ಬಲ ಇಟ್ಕೊಂಡ್ರೆ 100 ರೂಪಾಯಿ ಬಲ ಆಯ್ತಲ್ಲ, 100% ಬಲ ಆಯ್ತಲ್ಲ. ಯಾವಾಗ 100% ಬಲ ಆಯಿತು, ಅದಕ್ಕೆ ನಾನು 18ನೇ ತಾರೀಕಿಂದನೇ ಚೆನ್ನಾಗಿದೆ ಅಂತ ಹೇಳಲಿಲ್ಲ ನಿಮಗೆ, 23ನೇ ತಾರೀಕು ನಂತರ ಚೆನ್ನಾಗಿದೆ ಅಂತ ಹೇಳಿದೆ. ಈ ಮೂಲಕ ನೋಡಿ, ಈ ಶುಕ್ರ ಚೆನ್ನಾಗಾದ್ಮೇಲೆ 18ನೇ ತಾರೀಕಿಂದ ಏನೇನು ಫಲಗಳು ಬರ್ಬೋದು. ನೀವೇನಾದರೂ ಸಿನಿಮಾ ನಟ ನಟಿಯರಾಗಿದ್ದೀರಾ, ಡೈರೆಕ್ಷನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಸಿನಿಮಾಗೆ ಸಂಬಂಧಪಟ್ಟಂತೆ ಕಲೆಗೆ ಸಂಬಂಧಪಟ್ಟಂತೆ ನಾಟ್ಯ ಆಗ್ಬೋದು, ಇಂಟೀರಿಯರ್ ಡಿಸೈನ್ಸ್ ಆಗ್ಬೋದು, ಅಥವಾ ಬೋಟಿಕ್ ಆಗ್ಬೋದು, ಬ್ಯೂಟಿ ಪಾರ್ಲರ್ ಆಗ್ಬೋದು, ಫ್ಯಾನ್ಸಿ ರಿಲೇಟೆಡ್ ಆಗ್ಬೋದು, ವಾಹನ ಸಂಬಂಧಪಟ್ಟಂಥ ಸೇಲ್ಸ್ ಆ್ಯಂಡ್ ಸರ್ವಿಸ್ ಆಗ್ಬೋದು, ಮಾಡೆಲಿಂಗ್ ಆಗ್ಬೋದು, ಡಿಸೈನರ್ ಆಗ್ಬೋದು, ಬಟ್ಟೆ ವ್ಯಾಪಾರಿಗಳಾಗ್ಬೋದು, ಚಿನ್ನ ಬೆಳ್ಳಿ ಬಂಗಾರ ಇತ್ಯಾದಿ ವ್ಯಾಪಾರವನ್ನು ಮಾಡುವಂಥ ಲೋಹ ವ್ಯಾಪಾರ ಮಾಡುವಂಥರಾಗ್ಬೋದು. ಇಂತಹ ವ್ಯಾಪಾರಿಗಳು ಎಲ್ಲರಿಗೂ ಕೂಡ 18ನೇ ತಾರೀಕು ನಂತರ ಒಂಥರ ಸುವರ್ಣ ಫಲ ಅಂತ ಹೇಳ್ತೀವಿ. ಅಂದರೆ ಒಳ್ಳೆ ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ. ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು, ಭಾಳ ಚೆನ್ನಾಗಿರುತ್ತೆ. ಅಂದಕ್ಕೆ ಸಂಬಂಧಪಟ್ಟಂಥದ್ದು ಕಣ್ಣಿಗೆ ಮುದವನ್ನು ನೀಡುವಂತಹ ಪ್ರತಿಯೊಂದು ವಸ್ತುವಿನ ವ್ಯಾಪಾರ ಅಥವಾ ಉದ್ಯೋಗ ನಿಮಗೆ ಅಭಿವೃದ್ಧಿ ಅಂತೂ ಖಂಡಿತ ಸಕ್ಸಸ್ ಆಗುತ್ತೆ. ಬಿಕಾಸ್ ಆಫ್ ಶುಕ್ರ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ 18ನೇ ತಾರೀಕು. ಇನ್ನು 23ನೇ ತಾರೀಕು ಬುಧನೂ ಬಂದ ಮೇಲೆ ಶುಕ್ರ ಬುಧ ಇಬ್ಬರು ಸೇರಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಿಮಗೆ ಬುಧ ಸುಖಾಧಿಪತಿ ಸಪ್ತಮಾಧಿಪತಿ, ಧೈರ್ಯಾಧಿಪತಿ ಶುಕ್ರ ಮತ್ತು ಅಷ್ಟಮಾಧಿಪತಿ ರಂಧ್ರಾಧಿಪತಿ ಆಯುಷ್ಯಾಧಿಪತಿ ಶುಕ್ರ, ಇಷ್ಟು ಸೇರಿದಾಗ ಎಲ್ಲ ಬಲಿಷ್ಠವಾಗಿ ಪಾಸಿಟಿವ್
ಪಾಸಿಟಿವ್ ಫಲ ಕೊಡ್ಬೇಕಾದ್ರೆ ನಿಮ್ಗೆ ಸಕ್ಸಸ್ ಆಗದೆ ಇರುತ್ತಾ? ಖಂಡಿತ ಆಗುತ್ತೆ. ಅದರಲ್ಲೂ ಕೂಡ ಯಾವಾಗ ಬುಧ ನಿಮಗೆ ಸ್ವಕ್ಷೇತ್ರಕ್ಕೆ ಬಂದು ತುಂಬ ಬಲಿಷ್ಠವಾಗ್ತಾರೋ ಈ ಸ್ಕೂಲ್ಸು ನಡೆಸುವಂಥವ್ರು, ಕಾಲೇಜ್ ನಡೆಸುವಂಥವ್ರು, ಟ್ಯುಟೋರಿಯಲ್ ಸೆಂಟರ್ಸ್ ನಡೆಸುವಂಥವ್ರು, ವಿದ್ಯಾರ್ಥಿಗಳು, ಶಿಕ್ಷಕರು ನೋಡಿ, ಟೀಚರ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು, ಲೆಕ್ಚರರ್ ಆಗ್ಬೋದು, ಅಥವಾ ಏನೇ ಒಂದು ವಿದ್ಯಾಭ್ಯಾಸ ಹೇಳ್ಕೊಡುವಂಥವ್ರು ಆಗ್ಬೋದು. ಒಳ್ಳೆ ಕೌನ್ಸಿಲಿಂಗ್ ಮಾಡುವಂಥವ್ರನ್ನು ಕೂಡ ನಾವು ಗುರುಗಳು ಅಂತಲೇ ಕರಿತೀವಿ. ಅಂತಹ ಗುರುಸ್ಥಾನದಲ್ಲಿರ್ತಕ್ಕಂಥ ಅಷ್ಟೂ ಜನಕ್ಕೂ ಕೂಡ ತುಂಬ ಉತ್ತಮವಾದ ಫಲ ನಾವು ಅಪೇಕ್ಷೆ ಪಡಬಹುದು 23rd ನಂತರ. ಜೊತೆಗೇನಪ್ಪ ಅಂದರೆ ಮೆಡಿಕಲ್ ರಿಲೇಟೆಡ್ ಆಗಿರತಕ್ಕಂಥ ವಿಚಾರದಲ್ಲೂ ಕೂಡ ಯಾರಾದರೂ ಹಾಸ್ಪಿಟಲ್ಸು, ಕ್ಲಿನಿಕ್ಕು, ಮೆಡಿಕಲ್ ಶಾಪು ಅಥವಾ ಹಾಸ್ಪಿಟಲ್ ರಿಲೇಟೆಡ್ ಆಗಿರತಕ್ಕಂಥ ವೃತ್ತಿ ಮಾಡುವಂಥದ್ದು, ವ್ಯಾಪಾರ ಮಾಡುವಂಥದ್ದು, ಹೊಸ ಹೊಸ ಹಾಸ್ಪಿಟಲ್ ಸಂಬಂಧಪಟ್ಟಂಥ ಯಂತ್ರಗಳನ್ನು ತಯಾರು ಮಾಡುವಂಥದ್ದು, ಅದನ್ನು ಮಾರುವಂಥದ್ದು, ಮಾತ್ರೆಗಳನ್ನು ತಯಾರು ಮಾಡುವಂಥ ಕಂಪನಿಗಳಾಗ್ಬೋದು, ಕೆಮಿಕಲ್ಲು, ಆ್ಯಸಿಡ್ಡು, ಲಿಕ್ವಿಡ್ಡು, ಆಯಿಲು, ಪೆಟ್ರೋಲು, ಕಚ್ಚಾ ತೈಲ ಇತ್ಯಾದಿ ವ್ಯಾಪಾರಗಳಲ್ಲಿ. ಜೊತೆಗೆ ಯಾವಾಗ ಮೀನ ರಾಶಿಯವರಿಗೆ ದ್ವಾದಶಾಧಿಪತಿ ವಕ್ರಿಯಾಗಿ ಏಕಾದಶ ಸ್ಥಾನದ ಫಲವನ್ನು ಕೊಡ್ತಾ ಇದ್ದಾನೋ, ಸ್ಟೀಲ್ ವ್ಯಾಪಾರ ಅಂದರೆ ಕಂಬಿ, ಸಿಮೆಂಟು, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟು, ಸ್ಮಾಲ್ ಸ್ಕೇಲು, ಮೀಡಿಯಂ ಸ್ಕೇಲು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರಿಗೆ ಎಲ್ಲ ಬಹಳ ಉತ್ತಮವಾದ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಜೊತೆಗೆ ಬುಧ ಬಂದು ಸ್ವಲ್ಪ ಮಟ್ಟಿಗೆ ನಮಗೆ ಬುದ್ಧಿಕಾರಕನೌದು, ವ್ಯಾಪಾರಕಾರಕನೌದು. ಆದ್ದರಿಂದ ಈ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟು, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥವ್ರು, ಆಮೇಲೆ ಸಣ್ಣ ಪುಟ್ಟ ಫಿನಾನ್ಸನ್ನು ಕೊಟ್ಟು ತಗೊಳ್ಳುವಂಥವ್ರು, ಶೇರ್ಸ್ ಬಿಸ್ನೆಸ್ ಮಾಡುವಂಥವ್ರು ಎಲ್ಲ ತುಂಬ ಚೆನ್ನಾಗಿದೆ. 23ನೇ ತಾರೀಕು ನಂತರ ಅದ್ಭುತವಾದಂಥ ಯೋಗ ಫಲವನ್ನು ಅಪೇಕ್ಷೆ ಪಡಬಹುದು. ನೋಡಿ, ರಾಶಿಯಿಂದ ದ್ವಿತೀಯ ಮತ್ತು ಭಾಗ್ಯಾಧಿಪತಿ ಆಗಿರತಕ್ಕಂಥ ಕುಜ ಚತುರ್ಥ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಕುಜ ದೋಷದಲ್ಲಿದ್ದಾನೆ. ಈ ತಿಂಗಳು ಪೂರ್ತಿ ಕುಜ ದೋಷದಲ್ಲೇ ಇರ್ತೀರ ನೀವು. ಸೆಪ್ಟೆಂಬರ್ ತಿಂಗಳು ಪೂರ್ತಿ ಕುಜ ದೋಷವೇ ಯಾರಿಗೆ? ಮೀನ ರಾಶಿಯವರಿಗೆ. 4ನೇ ಮನೆ ಕುಜ ಇದ್ದಾಗೇನು ಅಗ್ರೆಸಿವ್ನೆಸ್ಸು, ಕೋಪ ಜಾಸ್ತಿ ಬರುವಂಥದ್ದು, ಆತರ ಪಡುವಂಥದ್ದು, ಏನೋ ಮಾತಾಡ್ಬಿಟ್ಟು ಮನಸ್ಸಿಗೆ ಬೇಸರ ಮಾಡಿಸ್ಕೊಳ್ಳೋ ರೀತಿಯ ಮಾಡುವಂಥದ್ದು. ಹಾಗಾಗಿ ನೀವು ಆಯಿತು, ನಿಮ್ಮ ಕೆಲಸ ಆಯಿತು, ನೀವು ನಡ್ಕೊಂಡು ಹೋಗ್ಬಿಡೋದು ಒಳ್ಳೆಯದು. ಯಾವುದೇ ರೀತಿಯಂಥ ಹೊಸದಾದಂಥ ಕೆಲಸಗಳನ್ನು ಉತ್ಪತ್ತಿ ಮಾಡ್ಕೊಳ್ಳೋಂಥದ್ದು, ನಿಮ್ದು ಅಲ್ಲದೇ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾಕಂದರೆ 4th ಹೌಸು ಡೇಂಜರಸ್ ಹೌಸು ಅಂತ ಹೇಳ್ತೀವಿ ನಾವು. 4ನೇ ಮನೆ ಕುಜ ದೋಷವನ್ನು ಅಪ್ಲೈ ಮಾಡುವಂಥದ್ದು. ಸ್ವಲ್ಪ ಮಟ್ಟಿಗೆ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಸ್ಕಂದಷಷ್ಠಿ ಕವಚ ಅಂತ ಬರುತ್ತೆ ಯೂಟ್ಯೂಬಲ್ಲಿ, ಮಂತ್ರವನ್ನು ಕೇಳುವಂಥದ್ದು, ಅಥವಾ ಸುಬ್ರಹ್ಮಣ್ಯ ಗಾಯತ್ರಿ, ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯ ಅಂತ ಹೇಳುವಂಥ ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರವನ್ನು ಕೇಳುವಂಥದ್ದು. ಈ ಥರದ್ದೆಲ್ಲ ಕೂಡ ನಿಮಗೆ ಭಾಳಷ್ಟು ಉತ್ತಮವಾದ ಫಲವನ್ನು ನೀವು ಅಪೇಕ್ಷೆ ಪಡ್ಬೋದು, ನಿರೀಕ್ಷಿಸ್ಬೋದು ಮೀನ ರಾಶಿಯವರು. ಇದೆಲ್ಲ ನಿಮಗೆ ಕುಜನಿಂದ ಬರುತ್ತೆ. ಅಂದರೆ ಸ್ವಾಮಿ ದರ್ಶನ ಮಾಡೋದ್ರಿಂದ ಅಥವಾ ಮಂತ್ರ ಕೇಳೋದ್ರಿಂದ ಮಾತ್ರ ಫಲ ಸಿಗುತ್ತೆ. ಇಲ್ಲಾಂದರೆ ಆ ಒಂದು ಅಗ್ರೆಸಿವ್ನೆಸ್ಸು, ತಾಮಸಿಕ ರಾಜಸಿಕ ಗುಣಗಳಿರುತ್ತೆ. ತನ್ಮೂಲಕ ಒಂದು ಸ್ವಲ್ಪ ಜಗಳಗಳು, ಮನಸ್ತಾಪಗಳು ಈ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ರಾಶಿಯಿಂದ ತೃತೀಯ ಅಧಿಪತಿ ಆಯಿತು, ಚತುರ್ಥಾಧಿಪತಿ ಆಯಿತು, ದ್ವಿತೀಯಾಧಿಪತಿ ಆಯಿತು, ಭಾಗ್ಯಾಧಿಪತಿನೂ ಆಯಿತು, ದಶಮಾಧಿಪತಿ ಮತ್ತು ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿ ಅಂತ ಗುರು ತೃತೀಯದಲ್ಲಿದ್ದಾರೆ. ತಿಳ್ಕೊಳ್ಳಿ, ತೃತೀಯದಲ್ಲಿರ್ತಕ್ಕಂಥ ಗುರು ಸ್ವಲ್ಪ ಬದಲಾವಣೆ ಆಗಿ ಸುಮಾರು 26 ಡಿಗ್ರಿಯನ್ನು ಕ್ರಾಸ್ ಮಾಡಿಬಿಟ್ಟಿದ್ದಾರೆ. 26 ಡಿಗ್ರಿಯನ್ನು ಕ್ರಾಸ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿರ್ತಕ್ಕಂಥ ಮನೆಯನ್ನು ರೀಚ್ ಮಾಡುವಂಥ ಸ್ಟೇಜ್ಗೆ ಅವ್ರು ರೆಡಿ ಆಗಿಬಿಟ್ಟಿದ್ದಾರೆ. ಬರೋ ವರ್ಷ ನಿಮಗೆ ಗುರುಬಲ ಬರೋದು ಅಂದರೆ ಅರ್ಧ ಗುರುಬಲ ಬರೋದು ಬರೋ ವರ್ಷ. ಬಟ್ ಈ ವರ್ಷ ಏನಾಗ್ತಿದೆ, ಗುರು ಯಾವಾಗ ಸ್ಪೀಡಾಗಿ ಮುಂದೆ ಹೋಗ್ತಿದ್ದಾರೋ, 26 ಡಿಗ್ರಿ ದಾಟ್ತಾ ಇದ್ದಾರೋ, ಮೀನ ರಾಶಿಯವರಿಗೆ ಗುರುವಿಂದ ಜಾಕ್ಪಾಟ್. ಉದ್ಯೋಗ ಸ್ಥಾನದಲ್ಲಿ ಬಲವೃದ್ಧಿ ಆಗುತ್ತೆ, ನೀವು ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿ, ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ, ಸ್ಯಾಲ್ರಿ ಇನ್ಕಮ್ ಜಾಸ್ತಿ ಆಗೋದು, ನೂತನ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋದ್ರಿಂದ ಸ್ವಲ್ಪ ಸಹಕಾರ ಹೆಚ್ಚು ಸಿಗುತ್ತೆ, ನೀವು ನಂಬಿರುವಂತಹ ಒಂದು ಶಕ್ತಿ ನಿಮ್ಮನ್ನು ಸಪೋರ್ಟ್ ಮಾಡುತ್ತೆ. ಇದೆಲ್ಲ ನಿಮ್ಮ ಉದ್ಯೋಗದಲ್ಲಿ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ. ಆತ್ಮೀಯತೆ ಹೆಚ್ಚು ಬೆಳೆಸ್ಕೊಳ್ಳಿ, ಆದರೆ ತಲೆ ಮುಳುಗೋಷ್ಟು ಮಾತ್ರ ಬೆಳೆಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ವರ್ತು, ನಿಮ್ಮ ವ್ಯಾಲ್ಯೂನ ನೀವು ತುಂಬ ಕಾಪಾಡ್ಕೊಳ್ಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗುತ್ತೆ. ಸ್ವಲ್ಪ 2 ವೀಲರ್ ಡ್ರೈವಿಂಗು, 4 ವೀಲರ್ ಡ್ರೈವಿಂಗ್ ಮಾಡಬೇಕಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹುಷಾರಾಗಿರಿ. ಯಾಕಂದರೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಶನಿ ಪರಮಾತ್ಮನ ಚೆನ್ನಾಗಿದ್ದಾನೆ, ಗುರುನು ಚೆನ್ನಾಗಿದ್ದಾನೆ. ಪ್ರಸ್ತುತ ಅಂತೂ ನಿಮಗೆ ಗ್ರಹ ಸ್ಥಿತಿಗಳು ನೋಡಿದಾಗ ಈ ಕಡೆ ಅದ್ಭುತ ಅನ್ನುವಂಥದ್ದು ಇಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಈ ಕಡೆ ಏನೋ ತೊಂದರೆ ಆಗ್ಬಿಡುತ್ತೆ, ಮೀನ ರಾಶಿಯವರು ಕೆಳಗೆ ಇಳಿದು ಬಿಡ್ತಾರೆ ಅನ್ನೋವಂಥದ್ದು ಇಲ್ಲ. ಮಧ್ಯಮವಾದ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಅದ್ರ ಬಿಟ್ಟೆ ಬೇರೆ ಯಾವುದೂ ದೊಡ್ಡ ಪ್ರಮಾಣದ ಅನುಕೂಲಗಳು ಕಾಣ್ತಾ ಇಲ್ಲ. ನಿಮ್ಮ ಹಿರಿಯರ ಮಾರ್ಗದರ್ಶನ ನೀವು ಹೆಚ್ಚು ಪಡೆಯುವಂಥದ್ದು ಭಾಳ ಒಳ್ಳೆಯದು. ಕೆಲವೊಮ್ಮೆ ನಾನು ಹೇಳಿದ್ನಲ್ಲ, ಈ ಕೆಲವು ಡಿಸಿಷನ್ಸ್ ತೊಗೋಬೇಕಾದ್ರೆ ಜ್ಯೋತಿಷ್ಯರನ್ನು ಮೀಟ್ ಮಾಡುವಂಥದ್ದು, ಹಿರಿಯರನ್ನು ಕೇಳುವಂಥದ್ದು, ಅನುಭವಸ್ಥರನ್ನು ಕೇಳುವಂಥದ್ದು. ಜನರಲೈಸ್ ಆಗಿ ಹೇಳ್ತಾ ಇದ್ದೀನಿ ಇದನ್ನು. ದ್ವಿಚಕ್ರ ಮತ್ತು ತ್ರಿಚಕ್ರ, ಚತುಶ್ಚಕ್ರ ಅಥವಾ ಷಟ್ಚಕ್ರ ವಾಹನ ಸಂಚಾರರು ಸ್ವಲ್ಪ ಹುಷಾರಾಗಿರಬೇಕು. ಅದನ್ನು ಓಡಿಸುವಂಥವ್ರು ಕೂಡ ಸ್ವಲ್ಪ ಮಾನಸಿಕವಾಗಿ ದುಃಖಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಉತ್ಸಾಹಪೂರ್ಣವಾದ ತಿಂಗಳಾಗಿರುತ್ತೆ. ತುಂಬ ಲವಲೋಕಿಯಿಂದ ಇರ್ತೀರ, ದೇವಾಲಯ ದರ್ಶನಗಳನ್ನು ಹೆಚ್ಚು ಮಾಡ್ತೀರಾ, ಮನಸ್ಸಿಗೆ ಬಹಳ ನೆಮ್ಮದಿ ಸಿಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾದರೂ ಕೂಡ
ಜಯಪ್ರಾಪ್ತಿ ಅಂತೂ ಖಂಡಿತ ಇದೆ. ಪಿತ್ರಾರ್ಜಿತ ಆಸ್ತಿಗಳಿದ್ದರೆ ಅದು ಕೈ ಸೇರುವಂಥ ಸಾಧ್ಯತೆಗಳು, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನಿಮಗೆ ಸಕ್ಸಸ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮಿತ್ರರಿಂದ ಸಹಾಯ, ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಲಾಭ, ಗಣ್ಯರ ಭೇಟಿ, ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋತೀರಾ, ಜೊತೆಗೆ ಅದೃಷ್ಟದ ತಿಂಗಳಾಗಿ ಉತ್ಪತ್ತಿ ಆಗುತ್ತೆ. ಈ ಥರದ ವಿಚಾರಗಳಲ್ಲಿ ಏನೋ ಒಳ್ಳೆ ಒಳ್ಳೆ ಅನುಕೂಲಗಳು ಪ್ರಾಪ್ತಿಯಾಗುವಂಥದ್ದು. ನೆಗೆಟಿವ್ ಏನಪ್ಪ ಅಂದರೆ ಈ ಸಂಬಂಧಿಕರ ಜೊತೆ ಸ್ವಲ್ಪ ಜಗಳಗಳು, ಸ್ವಲ್ಪ ನೆಗೆಟಿವ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಹುಷಾರಾಗಿ ಮಾತುಕತೆ ಮಾಡುವಂಥ ಎಚ್ಚರ ಆಗಲಿ. ಆರೋಗ್ಯದಲ್ಲಿ 16ನೇ ತಾರೀಕುವರೆಗೂ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ. ಸರಿಯಾದ ಸಮಯದಲ್ಲಿ ಕೆಲವೊಂದು ಔಷಧಿಗಳು ತೊಗೊಳ್ಳೋದ್ರಿಂದ ನಿಮಗೆ ಉತ್ತಮ ಅಂತ ನಾನು ಭಾವನೆ ಮಾಡ್ತೀನಿ. ಈ ಮನೆ ಕಟ್ಟುವ ಕೆಲಸಗಳೆಲ್ಲ ಇದರಿಂದ ಸ್ವಲ್ಪ ಪೂರ್ಣ ಆಗೋದಕ್ಕೆ ವಿಳಂಬ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದ್ದರೂ ಸಹ ಜೀವನದ ಬದಲಾವಣೆಗಳು ಸಾಧ್ಯತೆ ಇರುತ್ತೆ. ಒಂದು ಹಂತಕ್ಕೆ ನಿಮ್ಮ ಜೊತೆಗಿರುವಂಥವ್ರು, ನಿಮ್ಮ ಸಹಕಾರ ಮಾಡುವಂಥವ್ರು ನಿಮಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಒಂದು ಖುಷಿಯ ವಿಚಾರವನ್ನು ನೀವು ಸೆಪ್ಟೆಂಬರ್ ಅಂತ್ಯ ಭಾಗದಲ್ಲಿ ನೀವು ಕೇಳಬಹುದು. ಅಂದರೆ 23ನೇ ತಾರೀಕು ನಂತರ ಬುಧ ಶುರುವಾದ ಮೇಲೆ ಆ ಬುಧ ನಿಮಗೆ 30ನೇ ತಾರೀಕುವರೆಗೂ ಇರ್ತಾರೆ. ಅಂದರೆ 30 ದಿನಗಳಿರ್ತಾರೆ. ಸೆಪ್ಟೆಂಬರ್ 23 ಶುರು ಮಾಡಿದ್ರೆ ಸೆಪ್ಟೆಂಬರ್ 30ಕ್ಕೆ ಕಂಪ್ಲೀಟ್ ಆಗಲ್ಲ, ಅಕ್ಟೋಬರು ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ಗುಡ್ ನ್ಯೂಸ್ ಅನ್ನುವಂಥದ್ದು ನಿಮ್ಮ ಕಿವಿಗೆ ಬೀಳದೆ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಕೆಲಸ ಸಕ್ಸಸ್ ಆಗಿ ವಿಜಯ ಪ್ರಾಪ್ತಿ ಅನ್ನುವಂಥದ್ದು ನಿಮಗೆ ಸಿಕ್ಕಿ ಜೀವನದಲ್ಲಿ ಸಂತೋಷವಾಗಿರಲಿಕ್ಕೆ ಒಂದು ಮೊದಲನೇ ಹೆಜ್ಜೆ ಅನ್ನುವಂಥದ್ದು ಬರೋ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ 23ನೇ ತಾರೀಕು ನಂತರ ಸ್ವಲ್ಪ ಪಾಸಿಟಿವ್ಸ್ನ ಅಪೇಕ್ಷೆ ಪಡ್ಬೋದು. ಸಾಧ್ಯವಾದಷ್ಟು ಮೀನ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು, ಸ್ಕಂದ ಷಷ್ಠಿ ಕವಚವನ್ನು ಕೇಳುವಂಥದ್ದು, ಜೊತೆಗೆ ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು, ಅದನ್ನು ಜಪ ಮಾಡುವಂಥದ್ದು ಭಾಳ ಉತ್ತಮ. ಅದು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ಮೇಲೂ ಹೆಚ್ಚಾಗಿ ಏನಾದರೂ ಡಿಸಿಷನ್ಸ್ ತೊಗೊಳ್ಬೇಕು ಅಂದರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಬೇಕಾದ ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.